ಕೊಟ್ಟಿದೆ ಅನ್ಸುತ್ತೆ. ಮೊದಲು ಅಮ್ಮಂಗೆ ಹೇಳಿ ಫಸ್ಟ್ ಮೊಬೈಲ್ಗೆ ದೃಷ್ಟಿ ತೆಗಿಸ್ಬೇಕು. ಗೂಬೆ ಕಣ್ಣು, ದ್ರಾಬೆ ಕಣ್ಣು, ಶುಂಠಿ ಕಣ್ಣು ಬೀಳ್ದೆ ಇರ್ಲಿ, ಥೂ 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 ಅಂತ. ಬಾಯೋ ಬಚ್ಲೋ. ಕಣ್ಸಲ್ವಾ? ಅದು ನಮ್ ಡೈಲಾಗು. ನಾನ್ ತಗೋತಿದ್ದೆ ತಾನೆ, ನೀನ್ ಯಾಕೆ ಬಗ್ದೆ? ಏನೋ ಬೀಳ್ಸಿದ್ನಲ್ಲ ಅಂತ ಎತ್ಕೊಡಕ್ ಹೋದ್ರೆ ನೀನ್ ಯಾಕೆ ಬರ್ಬೇಕಿತ್ತು? ಐ ಡೋಂಟ್ ಥಿಂಕ್ ಇಟ್ಸ್ ಅನ್ ಆಕ್ಸಿಡೆಂಟ್. ನೀನ್ ಬೇಕು ಅಂತ ಗುದ್ದಿದ್ಯಾ ಅನ್ಸುತ್ತೆ. ಅಪ್ಪಣ್ಣ, ನೀನಂತ ದದ್ದುಗಳಿಗೆ ಇಂಥ ಕಲ್ಬೆರ್ಕೆ ಯೋಚನೆಗಳೇ ಬರೋದು. ಸರಿ, ಇನ್ನೊಂದ್ಸಲ ಡಿಚ್ಚಿ ಆಡಿ. ಇಲ್ಲ ಅಂದ್ರೆ 2 ಕೊಂಬರುತ್ತಂತೆ. ನಾನ್ಸೆನ್ಸ್. ನನ್ನ ಕಣ್ಣಿಗೆ ಈಗಲೇ ನೀನು 2 ಕೊಂಬಿರೋ ರಾಕ್ಷಸಿ ತರ ಕಾಣ್ತೀಯ. ಸೈಕೋ ವುಮನ್. ಶುಂಠಿ ಶಂಕರ, ಬೆಳ್ಳುಳ್ಳಿ ಶಂಕರ, ಈರುಳ್ಳಿ ಶಂಕರ, ಕರ್ಮ ಕರ್ಮ. ಮಾವ ಏನು ಹೇಳ್ತಿದ್ದೀರಾ? ದಿಢೀರಂತ ನಿನ್ನ ಪ್ರಕಾರ ಇನ್ನೂ ಎಷ್ಟು ದಿನ ಕಾಯಬೇಕು? ಹಾಗಲ್ಲ ಮಾವ. ನೋಡೋ ವಿಕ್ರಾಂತ, ನಮ್ಮ ಆರ್ತಿ ಚಿಕ್ಕವಳಿದ್ದಾಗಲಿ ನಾನು ಅದೇ ಬೇಕು ಇದೇ ಬೇಕು ಅಂತ ಕೇಳಿದವಳಲ್ಲ. ತನ್ನ ಪಾಲಿಗೆ ಏನು ದಕ್ಕುತ್ತೋ ಅದರಲ್ಲೇ ಸಮಾಧಾನ ಪಟ್ಕೊಂಡು ಸುಧಾರಿಸ್ಕೊಂಡು ಬೆಳೆದಿದ್ದಾಳೆ. ನಾನು ಅವಳಿಗೆ ಏನು ಬೇಕೋ ಅದನ್ನು ಕೊಡೋ ಪ್ರಯತ್ನ ಮಾಡಿದ್ದೀನಿ. ನಿನ್ನ ವಿಚಾರದಲ್ಲೂ ಅದನ್ನೇ ಮಾಡ್ತಾ ಇದ್ದೀನಿ. ಆದರೆ ನನ್ನ ಉಳಿದ ಮಕ್ಕಳ ಬಗ್ಗೆನೂ ವಿಚಾರ ಮಾಡಬೇಕಲ್ವಾ? ಏನೂ ಆಗಲ್ಲ ಮಾವ, ಎಲ್ಲ ಸರಿ ಹೋಗುತ್ತೆ. ನಾನು ಅದನ್ನೇ ಹೇಳ್ತಾ ಇರೋದು. ವೇದಾಂತ್ ಮದುವೆ ಆಗದೆ ನಿನ್ನ ಮದುವೆ ಆಗೋಲ್ಲ ಅಂತ ನಿಮ್ಮಮ್ಮ ಹಠ ಮಾಡಿದ್ರೆ ನಮ್ಮ ಪಾಲಿಗೆ ಏನೂ ಆಗೋದೇ ಇಲ್ಲ. ಆರ್ತಿ ವಯಸ್ಸಷ್ಟು ದಿನ ಕಳೆದಂಗೆ ಅವಳೇನು ಚಿಕ್ಕವಳಾಗಲ್ಲ. ನಿನಗಿಂತ 1.5 ವರ್ಷ ದೊಡ್ಡವಳವಳು. ಆಮೇಲೆ ನಾನು ಅವಳಿಗೆ ಹೇಗೆ ಗಂಡು ಹುಡುಕೋದು? ಬೇರೆ ಗಂಡು ಹುಡುಕೋ ಪ್ರಶ್ನೆನೇ ಬರಲ್ಲ ಮಾವ. ನಾನು ಯಾವತ್ತೂ ಆರ್ತಿ ಕೈ ಬಿಡಲ್ಲ. ಹಾಗಂತ ಎಷ್ಟು ವರ್ಷ ಅಂತ ಕಾಯಕ್ಕಾಗತ್ತಪ್ಪ ವಿಕ್ರಾಂತ? ನಮಗೂ ವಯಸ್ಸಾಗತ್ತೆ. ಮೊದಲೇ ಪರಿಗೆ ಆರೋಗ್ಯ ಸರಿಯಿಲ್ಲ. ತನ್ನ ಮಕ್ಕಳು ಮದುವೆ ನೋಡಬೇಕು, ಮೊಮ್ಮಕ್ಕಳನ್ನು ಆಡಿಸ್ಬೇಕು ಅನ್ನೋ ಕನಸು ನಮಗೂ ಇರುತ್ತಲ್ವಾ? ಆರ್ತಿ ಮದುವೆ ತಡ ಆದರೆ ಉಳಿದ ಮಕ್ಕಳು ಮದುವೆನೂ ತಡ ಆಗುತ್ತೆ. ಹೆಣ್ಣು ಎತ್ತೋರ ಕಷ್ಟ, ಅದರಲ್ಲೂ ನಮ್ಮಂಥ ಮಿಡ್ಲ್ ಕ್ಲಾಸ್ನವ್ರ ಕಷ್ಟ ನಿನಗೆ ಅರ್ಥ ಆಗಲ್ಲಪ್ಪ. ಅದಕ್ಕೆ ಹೇಳ್ತಾ ಇರೋದು, ಈ ತಿಂಗಳಲ್ಲಿ ನಿನ್ನ ಮತ್ತು ಆರ್ತಿ ನಿಶ್ಚಿತಾರ್ಥ ಆಗಬೇಕು. ಇಲ್ಲ ಅಂದರೆ ಮಾವ ದಯವಿಟ್ಟು ಹಾಗೆ ಹೇಳ್ಬೇಡಿ ಮಾವ, ದಯವಿಟ್ಟು ಹಾಗೆ ಹೇಳ್ಬೇಡಿ ಪ್ಲೀಸ್. ನಾನು ಮದುವೆ ಬೇಡ ಅಂತ ಹೇಳಲೇ ಇಲ್ಲ. ಆದರೆ ಇದಕ್ಕೆಲ್ಲ ಪರಿಹಾರ ನಿಮ್ಮಮ್ಮನ ಕೈಯಲ್ಲಿದೆ. ನೀನು ಅಂದ್ಕೊಂಡಿದ್ದಾಗಬೇಕು ಅಂದರೆ ವೇದಾಂತ್ ಮದುವೆನೇ ಮೊದಲು ಆಗಬೇಕು ಅನ್ನೋ ನಿಮ್ಮಮ್ಮನ ಹಠನ ಬಿಡೋದಕ್ಕೆ ಹೇಳು. ಮಿಸ್ಟರ್ ಶುಂಠಿ. ಹೇಯ್, ಆಯ್ತು ಶುಂಠಿ ಶಂಕರ, ಮತ್ತೊಂದ್ಸಲ ಡಿಚ್ಚಿ ಹೊಡಿ ಅಂತ ಹೇಳಿದ್ದೆ ಇದಕ್ಕೆ. ತಮಗೆ ನಮ್ಮ ಮಾತು ಕೇಳಬಾರ್ದು ಅನ್ನೋದೇ ಚಟ. ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ಜಸ್ಟ್ ಶಟ್ ಅಪ್. ಯಾಕೆ ಲೂಸ್ ತರ ಆಡ್ತೀಯ? ನೀನ್ ಹೇಳು ಗುರು, ಕಾರ್ ಸ್ಟಾರ್ಟ್ ಆಯ್ತಾ? ಅದಕ್ಕೂ ನೀನು ಹೇಳ್ತಿರೋ ಡಿಚ್ಚಿಗೂ ಯಾವುದೂ ಸಂಬಂಧ ಇಲ್ಲ. ತಲೆ ಕೆಟ್ಟಿರೋರನ್ನ ನೋಡಿದ್ದೀನಿ, ಆದ್ರೆ ನಿಂತರೋ ತಲೆ ಕೆಟ್ಟು ಇನ್ನೊಬ್ರು ತಲೆನೂ ಕೆಡ್ಸೋಂಥವ್ಳ ನಾನು ನೋಡಿ. ಹಲೋ, ನಾವ್ ಚೆನ್ನಾಗೇ ಇದ್ವಿ, ಏನ್ ಮಾಡೋದು ತಮ್ಮ ಸಾವಾಸ. ಆಕ್ಚುಲಿ ಮೊದಲು ಮೆಂಟ್ಲಾಗಿದ್ದು ನೀನೊಂಥರ ಸಾಂಕ್ರಾಮಿಕ ರೋಗ ಇದ್ದಂಗೆ ಕಣಯ್ಯ. ಏಯ್, ಬಾಯಿ ಮುಚ್ಕೊಂಡಿರ್ತೀಯ? ಆಯ್ತು, ಇರ್ತೀನಿ. ತಾವು ಕಾರ್ ಸ್ಟಾರ್ಟ್ ಮಾಡಿ. ಬ್ಯಾಟ್ರಿ ಪ್ರಾಬ್ಲಮ್ ಅನ್ಸುತ್ತೆ. ದೃಷ್ಟಿಯಾಗಿದೆ ಕಣಯ್ಯ.
ಇನ್ನೊಂದ್ಸಲ ಡಿಚ್ಚಿ ಹೊಡೆಯೋದೆ, ಇಲ್ಲ ಅಂದ್ರೆ ಬ್ಯಾಟ್ರಿ ಸೀದೋಗ್ಬಿಡುತ್ತೆ. ಜಸ್ಟ್ ಶರಾಪ್. ಅದೇ ನಿಮ್ಮ ಅಡುಗೆ ಮನೆ ಪಾತ್ರೆ ಅನ್ಕೊಂಡ್ಯಾ ಸೀದೋಗೋದಕ್ಕೆ? ಯಾಕೋ ಹೇಳಿದ ಮಾತು ಕೇಳೋ ಹಾಗೆ ಕಾಣಲ್ಲ. ಏಯ್, ಏನಿದು ಹುಚ್ಚಾಟ? ಮಾತು ಕಮ್ಮಿ ಕೆಲಸ ಜಾಸ್ತಿ. ಮೊದಲು ಸ್ಟಾರ್ಟ್ ಮಾಡೋ. ಜೀವನ ನಡೆಯೋದೇ ಹೀಗೆ. ಒಂದೊಂದ್ಸಲ ಬೇರೆಯವ್ರ ಮಾತು ಕೇಳ್ಬೇಕಾಗುತ್ತೆ. ಅದ್ರಲ್ಲೂ ನಿನ್ನಂತ ಖಾಲಿ ಬೋರ್ಡೆ ಅವರು ಕೇಳಲೇಬೇಕಾಗುತ್ತೆ. ಏ ಸೈಕೋ, ಇಟ್ಸ್ ಟು ಮಚ್. ಸುಮ್ನೆ ಕಾರ್ ಸ್ಟಾರ್ಟ್ ಮಾಡಯ್ಯ. ಅತ್ತೆ, ದೇವಸ್ಥಾನದಲ್ಲಿ ನಿಮ್ಮನ್ನು ಕೇಳಿದೆ, ವಿಕ್ಕಿ ಮದುವೆಗೂ ಮುಂಚೆ ವೇದಾಂತ್ ಮದುವೆ ಆಗಬೇಕು ಅನ್ನೋ ನಿಮ್ಮ ಕಂಡೀಷನ್ನ ಹೇಳಿದೆ ಅಂತ ನಿಮಗೆ ಬೇಜಾರಾಗಿದೆ ಅಂತ ನನಗೆ ಗೊತ್ತಾಗದೆ ಹಾಗೆ ಮಾಡಿದೆ ಅತ್ತೆ. ಐ ಆಮ್ ರಿಯಲಿ ಸಾರಿ. ಇನ್ಮೇಲೆ ಯಾವತ್ತೂ ನಿಮ್ಮನ್ನು ಕ್ರಾಸ್ ಮಾಡಿಕೊಂಡು ಯಾವ ಕೆಲಸನೂ ಮಾಡಲ್ಲ ಅತ್ತೆ. ಆಗೋಗಿರೋದ್ರ ಬಗ್ಗೆ ಸಾರಿ ಕೇಳ್ತಾ ಕೂತ್ಕೊಂಡ್ರೆ ಆಗಬೇಕಾಗಿರೋ ಕೆಲಸ ನಡೆಯಲ್ಲ. ಆಗಬೇಕಾಗಿರೋದನ್ನು ಸಾಧನೆ ಮಾಡಬೇಕು ಅನ್ನೋದಾದರೆ ಹೇಗೆ ಮಾಡಬೇಕು ಅಂತ ಯೋಚನೆ ಮಾಡಬೇಕು. ನನ್ನ ತಪ್ಪನ್ನು ಸರಿ ಮಾಡಬೇಕು ಅಂತಲೇ ನೀವು ಹೇಳಿರೋ ಕೆಲಸ ಮಾಡ್ತಿದ್ದೀನಿ ಅತ್ತೆ. ಏನು? ನಾನು ಆದ್ಯ ಆರ್ಗ್ಯಾನಿಕ್ಸ್ನಲ್ಲಿ HR ಪೋಸ್ಟಿಗೆ ಜಾಯ್ನ್ ಆಗಿದ್ದೀನಿ ಅತ್ತೆ. ವಾಟ್? ಎಲ್ಲ ಕಡೆಯಿಂದನೂ ಕಣ್ಣಿಟ್ಟಿಲ್ಲ ಅಂದರೆ ಎಲ್ಲೋ ಒಂದು ಕಡೆ ಮಿಸ್ ಆಗುತ್ತೆ ಅಂತ ನೀವೇ ಹೇಳಿದ್ರಲ್ಲ ಅತ್ತೆ. ಆಫೀಸಲ್ಲಿ ಪರಮಾನಂದ ಅಂಕಲ್ ಏನು ಮಾಡೋಕ್ಕಾಗಲ್ಲ ಅಂತ ನಾನು ಅಲ್ಲಿ ಹೋಗಿ ಜಾಯ್ನ್ ಆಗಿದ್ದೀನಿ. ಗುಡ್. ನನ್ನಿಂದ ಆಗದಿರೋ ಕೆಲಸ ನೀನು ಮಾಡಿದ್ಯಾ. ನಾನೇ ಆಫೀಸ್ಗೆ ಹೋಗಿದ್ದಿದ್ರೆ ಎಲ್ರಿಗೂ ನನ್ನ ಮೇಲೆ ಡೌಟ್ ಬಂದಿರೋದು. ಎಲ್ಲರ ಮೇಲೂ ಒಂದು ಕಣ್ಣಿಡು, ಎಸ್ಪೆಷಲಿ ವೇದಾಂತ್ ಮತ್ತು ಅಮೂಲ್ಯ. ಅವರಿಬ್ಬರು ಅಷ್ಟು ಚೆನ್ನಾಗಿದ್ದಾರೆ ಅಂದರೆ ಎಲ್ಲೋ ಏನೋ ಸರಿ ಇಲ್ಲ ಅಂತ ಅರ್ಥ. ಡೇ ಟು ಡೇ ನನಗೆ ರಿಪೋರ್ಟ್ ಬೇಕು. ಖಂಡಿತ ಅತ್ತೆ.